ಸಾತ್ವಿಕ ಆಹಾರ ಸೇವನೆ ಮತ್ತು ನಿಯಮಿತ ಕ್ರೀಡೆ ಆರೋಗ್ಯಕರ ಜೀವನದ ಗುಟ್ಟು ಎಂದು ಲೆಕ್ಕ ಪರಿಶೋಧಕ ಹಾಗೂ ವಾಗ್ಮಿ ಟಿ.ಕೆ. ಸುಧೀರ್ ಕುಮಾರ್ ಹೇಳಿದರು. ಮಡಿಕೇರಿ ತಾಲೂಕು ಹಿಂದೂ ಮಲಯಾಳಿ ಸಂಘವು ಓಣಾಘೋಷಂ ಓಣಂ ಸದ್ಯ ಅಂಗವಾಗಿ ನಗರದ ಮ್ಯಾನ್ಸ್ ಕಾಂಪೌಂಡ್ನಲ್ಲಿ ಏರ್ಪಡಿಸಿದ್ದ ಕ್ರೀಡೋತ್ಸವ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಸುಧೀರ್ ಕುಮಾರ್, ನಾವು ಆರೋಗ್ಯವಾಗಿದ್ದರಷ್ಟೇ ಬುದ್ಧಿಶಕ್ತಿ, ತಿಳುವಳಿಕೆ, ಚಿಂತನಾ ಕ್ರಮಗಳು ಉತ್ತಮವಾಗಿರಲು ಸಾಧ್ಯ ಎಂದರು. ಇತ್ತೀಚಿನ ವರ್ಷಗಳಲ್ಲಿ ಮಕ್ಕಳು ಸೇರಿದಂತೆ ಹೆಚ್ಚಿನ ಕ್ಯಾನ್ಸರ್ ಪ್ರಕರಣಗಳು ವರದಿಯಾಗ್ತಿದೆ. ಇದಕ್ಕೆ ಮುಖ್ಯ ಕಾರಣ ಆಹಾರ ಕ್ರಮದ ಬದಲಾವಣೆ ಎಂದು ಸುಧೀರ್ ಹೇಳಿದರು. ಸಾತ್ವಿಕವಾಗಿರ್ತಕ್ಕಂಥ ಆಹಾರ ಬಹುಶಃ ನಮ್ಮ ಮಕ್ಕಳ ಹತ್ರ ಕೇಳಿದ್ರೆ ನಮ್ಮ ತಾಯಿಯಂದ್ರೆ ಮಾಡ್ತಕ್ಕಂಥ ಊಟ ಇವತ್ತು ಯಾರಿಗೂ ಖುಷಿ ಇಲ್ಲ. ಅವ್ರಿಗೆಲ್ಲ ಏನ್ ಬೇಕು ಇವತ್ತು? ಪಿಜ್ಜಾ, ಬರ್ಗರು, ಮತ್ತೆ ಪೆಪ್ಸಿ, ಕೋಕೋ ಕೋಲಾ, ಫಾಸ್ಟ್ ಫುಡ್ಗಳು ಇಂಥದ್ದೇ ಬೇಕು. ಮಕ್ಕಳೇ, ಇವತ್ತು ಅತ್ಯಂತ ಹೆಚ್ಚು ಕ್ಯಾನ್ಸರ್ ಬರ್ತಕ್ಕಂಥ ಬಹುಶಃ ಹಿಂದಿನ ನಿಮ್ಮ ಬಹಳ ಹಳೆಯ ತಲೆಮಾರನ್ನ ಕೇಳಿದಾಗ ಕ್ಯಾನ್ಸರ್ ಅಂತ ಇರತಕ್ಕಂಥ ಕಾಯಿಲೆ ಇರಲಿಲ್ಲ. ಬಹುಶಃ ಇವತ್ತು ಅತ್ಯಂತ ಸಣ್ಣ ಮಕ್ಕಳಲ್ಲಿ ಕೂಡ ಕ್ಯಾನ್ಸರ್ ಅನ್ನ ಕಾಣ್ತಾ ಇದೆ. ಬಹುಶಃ ಇವತ್ತು ನಾವು ತಗೊಳ್ತಕ್ಕಂಥ ಫುಡ್ ಸಿಸ್ಟಮ್ ಇದೆ ಅಂತ ಹೇಳಿ ತಪ್ಪಾಗಲಾರದು. ಅಜಿನೋಮೋಟೊ ಅಥವಾ ಟೇಸ್ಟಿಂಗ್ ಪೌಡರ್ ಅಂತ ವಸ್ತುಗಳನ್ನ ಅದೆಲ್ಲ ಹಾಕಿ ಮಾಡ್ತಾರೆ. ಅದಕ್ಕೆ ನಾವು ಎಡಿಕ್ಟ್ ಆದರೆ ನಮ್ಮ ಮನೆಯ ಊಟ ನಮಗೆ ಇಡ್ಸೋದಿಲ್ಲ. ಅದೇ ಊಟ ಬೇಕು ನಮಗೆ, ಪಿಜ್ಜಾನೇ ಬೇಕು, ಬರ್ಗರೇ ಬೇಕು, ಆ ಥರದ ಊಟದ ವ್ಯವಸ್ಥೆಗೆ ತಲುಪುತ್ತೆ. ಅದರಿಂದಾಗಿ ನನ್ನ ಮಕ್ಕಳ ಹತ್ರ ಕೇಳ್ಕೊಳ್ತಿರ್ತೀನಿ, ನೀವು ಬೇಕಾದ್ರೆ ಮನೇಲಿ ಟೆಸ್ಟ್ ಮಾಡಿ ನೋಡಿ. ಬೇಕಾದ್ರೆ ಒಂದು ಮಾವಿನ ಹಣ್ಣು ತಗೊಳ್ಳಿ, ಮಿಕ್ಸಿಲಿ ಹಾಕಿ ಜ್ಯೂಸ್ ಮಾಡಿ 2 ಗಂಟೆ ಇಟ್ಟು ಕುಡಿದು ನೋಡಿ, ನಿಮಗೆ ಕುಡಿಲಿಕ್ಕಾಗಲ್ಲ, ಹಾಳಾಗಿ ಹೋಗ್ತದೆ. ಅದೇ 6 ತಿಂಗಳ ಕಾಲ ಬಾಟಲ್ ಇಟ್ಟುಕೊಂಡು ಮಾಡಿರ್ತಕ್ಕಂಥ ಜ್ಯೂಸನ್ನು ನಾವು ಕುಡಿತೀವಿ ಅಂತ ಹೇಳಿದ್ರೆ ಅದು ಎಷ್ಟು ಮಟ್ಟಿಗೆ ಪಾಯ್ಸನ್ ಆಗಿರ್ಬೋದು ಅಂತ ನೀವು ಸಹ ಧ್ಯಾನ ಮಾಡ್ಕೊಳ್ಳಿ. ದಿನನಿತ್ಯ ನಾವು ಇದನ್ನು ಕುಡಿದ್ರೆ ಏನ್ ಜ್ಞಾನ ಮಾಡಿ, ದಿನನಿತ್ಯ ನಾನು ಒಂದೊಂದು ಸಿಪ್ ಪಾಯ್ಸನ್ ಕುಡಿತಿದ್ದೀನಿ ಅಂತ ಜ್ಞಾನ ಮಾಡ್ತೇನೆ. ಅದರಿಂದಾಗಿ ಒಳ್ಳೆ ಆಹಾರ ಪದ್ಧತಿಯನ್ನ ನೀವು ಇಟ್ಕೊಳ್ಳಿ. ಅದೇ ರೀತಿ ನನ್ನಂತ ಯಾವೊಬ್ಬ ವೈದ್ಯರು ಕೇಳ್ದಂತೆ, ಡಾಕ್ಟ್ರೇ ನಾನು ಆರೋಗ್ಯವಾಗಿರ್ಬೇಕಾದ್ರೆ ನಾನು ನಿತ್ಯ ಎಷ್ಟು ಅನ್ನ ಊಟ ಮಾಡಬೇಕು, ಎಷ್ಟು ಗೋಧಿ ಊಟ ಮಾಡಬೇಕು, ಎಷ್ಟು ರಾಗಿ ಊಟ ಮಾಡಬೇಕು, ಎಷ್ಟು ಚಿಕನ್ ತಿನ್ನಬೇಕು, ಮಟನ್, ಫ್ರೂಟ್ಸ್, ವೆಜಿಟೇಬಲ್ ಎಲ್ಲವನ್ನು ಕೇಳ್ತಾನಂತೆ. ಡಾಕ್ಟರ್ ಹೇಳ್ತಾರೆ, ನೋಡಪ್ಪ, ನಿಯಮಿತವಾಗಿರ್ತಕ್ಕಂಥ ಊಟ ಮಾಡ್ತಕ್ಕಂಥದ್ದು ನಿಜ ಸರಿ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಅಜ್ಜಮಾಡ ರಮೇಶ್ ಕುಟ್ಟಪ್ಪ ಮಾತನಾಡಿ, ಎಲ್ಲರೂ ಒಂದೆಡೆ ಬೆರೆಯಲು ಕ್ರೀಡೆ ಸಹಕಾರಿ ಎಂದರು. ವಿವಿಧ ಸಂಸ್ಕೃತಿಗಳ ಸಮಾಗಮವೇ ಭಾರತ ಎಂದ ಕುಟ್ಟಪ್ಪ, ಎಲ್ಲ ಸಮುದಾಯಗಳನ್ನು ಬೆಸೆಯುವ ಕಾರ್ಯಕ್ರಮಗಳು ನಡೆಯಬೇಕೆಂದರು. ಎಲ್ಲ ಸಂಸ್ಕೃತಿಗಳು, ಎಲ್ಲ ಧರ್ಮಗಳು ಸೇರಿ ಭಾರತಕ್ಕೆ ಒಂದು ಗೌರವ ಇರುವಂಥದ್ದು. ವಿಶ್ವದಲ್ಲಿ ಹಲವಾರು ರಾಷ್ಟ್ರಗಳು ಒಂದೇ ಧರ್ಮದ ಆಚರಣೆ ಇರುವಂತಹ ರಾಷ್ಟ್ರಗಳು ತುಂಬಾ ಇದೆ. ಅದು ಒಂದೇ ರೀತಿಯಲ್ಲಿರುತ್ತೆ, ಅದರಲ್ಲಿ ವಿಶೇಷತೆಗಳೇನಿಲ್ಲ. ಭಾರತ ತುಂಬ ಜಾತಿ ಧರ್ಮದವರು ಸೇರಿರುವಂಥ ದೇಶ. ಬಹಳ ಸೂಕ್ಷ್ಮವಾಗಿಯೂ ಎಲ್ಲರೂ ಒಳಗೊಳ್ಳುವಿಕೆ ಬಹಳ ಮುಖ್ಯ ಆಗುತ್ತೆ. ಸಮಾಜಗಳು, ಸಂಘಗಳು ಆಯಾ ವ್ಯಾಪ್ತಿಯೊಳಗೆ ಒಂದು ಸಮಾಜ, ಜಾತಿಯ ಸಂಘಟನೆ ಇರ್ಬೋದು, ಧರ್ಮದ ಸಂಘಟನೆ ಇರ್ಬೋದು, ಅವರು ಅವರ ಸಮುದಾಯದ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಅದು ಆಗಬೇಕು. ಸಮಾಜದಲ್ಲಿ ಎಲ್ಲರೂ ತೊಡಗಿಸಿಕೊಳ್ಳುವ ರೀತಿಯಲ್ಲಿ ಅದು ಬಲಿಷ್ಠ ಆಗಬೇಕು. ಅದರೊಂದಿಗೆ ಎಲ್ಲರೂ ಸೇರುವಂಥ ಕಾರ್ಯಕ್ರಮಗಳು, ಅದರೊಂದಿಗೆ ಧರ್ಮ ಜಾತಿಗಳ ನಡುವೆ ಸಾಮರಸ್ಯ ಇರುವಂಥ ಕಾರ್ಯಕ್ರಮಗಳು ಸಹ ಈ ದೇಶದೊಳಗೆ ಹೆಚ್ಚೆಚ್ಚು ನಡೀಬೇಕಾಗುತ್ತೆ. ಆ ನಿಟ್ಟಿನ ಪ್ರಯತ್ನಗಳು ಎಲ್ಲರಿಂದ ನಡಿಬೇಕು. ಸಹಜವಾಗಿ ಈ ಕಾರ್ಯಕ್ರಮಗಳಿಗೆ ಹಿಂದೂ ಮಲಯಾಳಿ ಸಮಾಜದ ಮಲಯಾಳಿಗಳನ್ನೇ ಕರೆದ್ರೆ ನಮ್ಮಂಥವ್ರು ಈ ಕಾರ್ಯಕ್ರಮಕ್ಕೆ ಬರುವುದಕ್ಕೆ, ನೋಡುವುದಕ್ಕೆ ಅವಕಾಶಗಳೇ ಆಗುವುದಿಲ್ಲ. ಹೊರಗಿನ ವ್ಯಕ್ತಿಗಳನ್ನು ಕರೆದಾಗ ಪರಸ್ಪರ ಸಾಮರಸ್ಯ ಮತ್ತಷ್ಟು ಬೆಳೆಯುವುದಕ್ಕೆ, ಸೇರುವುದಕ್ಕೆ ಸಹ ಅವಕಾಶಗಳಾಗುವುದು. ನಾನು ಎಲ್ಲ ಕಾರ್ಯಕ್ರಮದಲ್ಲಿ ಹೇಳುವಂಥದ್ದು, ಪ್ರತಿಯೊಂದು ಜಾತಿ ಧರ್ಮ ಇರಬೇಕು. ಜಾತ್ಯಾತೀತ ಅಂದ್ರೆ ಜಾತಿ ಧರ್ಮ ಬಿಟ್ಟು ಜಾತ್ಯಾತೀತ ಅಲ್ಲ. ನನಗೆ ಇವತ್ತು ಯಾರು ನೋಡೋ, ಅವ್ರು ಯಾರು ಬೇಡ, ಅವ್ರು ನೋಡಿದ್ರೆ ಮಲಯಾಳಿ ಅಂತ ಇವತ್ತು ಗೊತ್ತಾಗಿದೆ. ಈ ಕಾರ್ಯಕ್ರಮಕ್ಕೆ ಬಂದಾಗ ನಾನು ಬಾಯಿ ಬಂತು ಕೇಳ್ಬೋದು, ನೀವು ಮಲಯಾಳಿ ಅಂತ ಕೇಳ್ಬೋದು, ಅಲ್ಲೆಲ್ಲ ಅವ್ರು ಬೇಜಾರಾಗ್ಬಿಡುತ್ತೆ ಅಂತ ಕೇಳಕ್ ಹೋಗ್ಲಿಲ್ಲ. ಕೆಲವರಿಂದ ಯಾವ ಸಮುದಾಯದ ಆ ಕಾರ್ಯಕ್ರಮಕ್ಕೆ ಹೋದಾಗಲೇ ಗೊತ್ತಾಗೋದು. ಪರವಾಗಿ ಅದನ್ನ ಐಡೆಂಟಿಟಿಯಲ್ಲಿ ಮುಜುಗರಗಳೇನು ಬೇಕಾಗಿಲ್ಲ. ನಾನು ಸಾಕಷ್ಟು ಕೊಡವ, ಅದರಲ್ಲಿ ನನಗೇನು ಹಿಂದೆ ಮುಂದೆ ಏನಿಲ್ಲ. ಕೊಡವ ಬಿಟ್ಟು ನಾನು ಜಾತ್ಯಾತೀತ ಅಂತಲ್ಲ. ಹಿಂದೂ ಮಲಯಾಳಿ ಸಂಘವು ಅತ್ಯುತ್ತಮ ಸಂಘಟನೆಗೆ ಮಾದರಿ ಎಂದು ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷೆ ಬಿಆರ್ ಸವಿತಾ ರೈ ಹೇಳಿದರು. ಒಂದು ಮನೆಯಲ್ಲೇ ಅಭಿಪ್ರಾಯ ವ್ಯತ್ಯಾಸಗಳಿರುವುದು ಸಹಜ. ಹಾಗೆ ಸಂಘಟನೆಯಲ್ಲೂ ಭಿನ್ನಾಭಿಪ್ರಾಯ ಸಹಜವಾಗಿದ್ದು, ಎಲ್ಲವನ್ನೂ ಮರೆತು ಮುನ್ನುಗ್ಗಿದಾಗ ಮಾತ್ರ ಸಾಧನೆ ಸಾಧ್ಯ ಎಂದು ಸವಿತಾ ರೈ ಹೇಳಿದರು. ಸಂಘಟನೆ ಹಿಂದೂ ಮಲಯಾಳಿ ಸಂಘ ಹೆಂಗಿರಬೇಕು ಅಂತ ಹೇಳಿದ್ರೆ, ಯಾರಾದ್ರೂ ನಮ್ಮ ತಂಟೆಗೆ ಬಂದ್ರೆ ಅಯ್ಯೋ ಬೇಡಪ್ಪ, ಅವರ ಸಾಹಸ ಬೇಡ, ಅವರ ಇಡೀ ಸಂಘಟನೆ ಎದ್ದು ನಿಲ್ಲುತ್ತೆ ಅಂತ ಹೇಳುವಂತ ಮನಸ್ಥಿತಿ. ಇದು ಯಾವ ಸಂಘಟನೆಗಳು ಈ ರೀತಿ ಇಲ್ಲ. ಅವರ ಧ್ವನಿಯನ್ನ ಸ್ಪಷ್ಟವಾಗಿ ಹೊರಗಿಡ್ಲಿಕ್ಕೆ ಎಲ್ಲೋ ಒಂದು ರೀತಿಯ ಹಿಂಸೆ ಅಥವಾ ಮುಂದಾಳತ್ವ ವಹಿಸಿಕೊಂಡವರಿಗೆ ನಾನು ಇದ್ದೇನೆ ನಿಮ್ಮ ಜೊತೆಗೆ ಅಂತ ಹೇಳುವಂತ ಅಭಯ ಹಸ್ತವನ್ನು ಕೂಡ ಈಗ ನೀಡುವವರಿಲ್ಲ. ಅಯ್ಯೋ ಮಾಡ್ಕೊಂಡು ಹೋಗಿ ನನಗೆ ಹಾಕ್ಬೇಕು. ಸಾಧಾರಣ ನಾವು ಹೇಳ್ತೇವೆ, ಪಕ್ಕದ ಮನೆಯಲ್ಲಿ ಸಾವಾದಾಗ ನಮಗೆ ನೋವೇ ಅನ್ಸಲ್ಲ.
ಅರೆ ನನ್ನ ಮನೇಲಿ ಸಾವಾದಾಗ ಮಾತ್ರ ನಮಗೆ ಆ ನೋವು ಅನ್ಸೋದು, ಯಾಕೆಂದ್ರೆ ಅದು ನನ್ನ ಮನೇಲಿ ಆಗಿದೆಯಲ್ಲ, ಬಹುಶಃ ಅದು ಆಗ್ಬಾರದು. ಯಶಸ್ವಿಯಾಗಿ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಭಿನ್ನಾಭಿಪ್ರಾಯಗಳು ಸಹಜವಾಗಿ ಹೊರಗೆ ಬರುತ್ತೆ. ಅದನ್ನೆಲ್ಲ ತಕೊಂಡು ಅದನ್ನ ಯಾಕೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನನಗೆ ಒಂದು 2-3 ದಿನದ ಹಿಂದೆ ಸಣ್ಣದಾಗಿ ಬಂದಿತ್ತು, ಎಲ್ಲೋ ಒಂದು ಸಣ್ಣದ ಅಸಮಾನದ ಭುಗಿಲು ಹೇಳ್ತಾ ಇದೆ ಅಂತ ನಾನು ಸುಧೀರ್ ಅವ್ರನ್ನ ಕೇಳಿದೆ, ಹೌದಾ ಅಂತ. ಹಾಗೇನಿಲ್ಲ ಅಂತ ಹೇಳಿದ್ರು. ಅರೆ ಅವರ ಮುಖದ ಛಾಯೆಗೆ ಆ ನೋವಿತ್ತು, ಅಥವಾ ಹೌದು ಅಂತ ಹೇಳ್ಕೊಳ್ಳೋಕೆ ಕೂಡ ಅವರಿಂದ ಸಾಧ್ಯ ಆಗಲಿಲ್ಲ. ಹಾಗಾಗಿ ನಾವೆಲ್ಲ ಆ ಒಂದೇ ಸೂರಿನಡಿಯಲ್ಲಿ ಹೋಗುವಾಗ ಕುಟುಂಬದಲ್ಲೇ ನಾವು ಸರಿ ಇರಲ್ಲ. ಹಾಗಿದ್ದಾಗ ಇಷ್ಟು ಜನರನ್ನ ಸೇರಿಸ್ಕೊಂಡು ಹೋಗುವಾಗ ಸಣ್ಣದಾಗಿ ಏನಾದ್ರು ಒಂದು ಇದ್ದೇ ಇರುತ್ತೆ. ಅದನ್ನೆಲ್ಲ ಮೆಟ್ಟಿ ನಿಂತು ಇಂದು ಮಲಯಾಳಿ ಸಂಘ ತನ್ನದೇ ಆದ ಛಾಪನ್ನ ಮೂಡಿಸ್ಕೊಂಡು ಬರಬೇಕು. ಆ ನಿಟ್ಟಿನಲ್ಲಿ ಬಹಳ ಹಿರಿಯರಿದ್ದಾರೆ. ನಮ್ಮ ಇಡೀ ಕಾರ್ಯಕ್ರಮಕ್ಕೆ ನನಗೆ ಸಹಕಾರ ನೀಡುವಂತಹ ಬಹಳ ಹಿರಿಯರು, ನಾನು ಗುರುಗಳ ಸ್ಥಾನದಲ್ಲಿ ನೀಡುವಂತಹ TR ವಾಸುದೇವ್ ಸರ್ ಇದ್ದಾರೆ, ಬಹುಶಃ ಒಳ್ಳೆಯ ಮನಸ್ಥಿತಿ ಇರುವಂತಹ ವ್ಯಕ್ತಿ. ಅದೇ ರೀತಿ ಆಡಿಟರ್ ಸುಧೀರ್ ಸರ್ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ತಮ್ಮ ಹೆಸರನ್ನ ಛಾಪು ಮೂಡಿಸ್ಕೊಂಡು ಬರ್ತಾ, ಜೊತೆಗೆ ಆ ಹಿಂದೂ ಮಲಯಾಳಿ ಸಂಘದ ಮುಂದಾಳತ್ವವನ್ನ ಜವಾಬ್ದಾರಿಯನ್ನ ವಹಿಸ್ಕೊಂಡು ಬಂದಂತವ್ರು. ಅದೇ ರೀತಿ ಏನು ಮಹಿಳಾ ಸಂಘಟನೆಯನ್ನ ಮುಂದಿಡುವಂತ ಲತಾ ರಾಜನ್ ಅವರು ಇರ್ಬೋದು, ಇವರೆಲ್ಲರ ಸಹಕಾರ, ಅದ್ರ ಜೊತೆಗೆ ಬಹಳ ದೊಡ್ಡ ಜವಾಬ್ದಾರಿಯನ್ನ ಧರ್ಮೇಂದ್ರ ಅವರು ವಹಿಸ್ಕೊಂಡ್ರು. ಬಹುಶಃ ನಾನು ಸುಮಾರು ಒಂದು 15-20 ವರ್ಷಗಳಿಂದ ಬಹಳ ಹತ್ತಿರದಿಂದ ಕಾಣ್ತಾ ಬರುವಂತ ವ್ಯಕ್ತಿ. ಮಿತಭಾಷಿ, ಬಹುಶಃ ಇಲ್ಲಿ ಕೂಡ ಯಾವುದನ್ನು ಚರ್ಚೆಗೆ ಒಳಪಡದೆ, ಮನಸ್ಸಿನಲ್ಲಿರುವ ನೋವನ್ನ ಮುಂದೆ ತೋಡ್ಪಡದೆ ಸಂಘಟನೆಗಾಗಿ ಹಿಂದೆ ನಿಂತು ಕೆಲಸ ಮಾಡುವಂತಹ ಒಂದು ವ್ಯಕ್ತಿ ಇದ್ರೆ ಅದು ಧರ್ಮೇಂದ್ರ ಅವರಿಂದ ಮಾತ್ರ ಸಾಧ್ಯ. ದಾನಿ ಹಾಗೂ ಸಮಾಜ ಸೇವಕ TR ವಾಸುದೇವ್ ಮಾತನಾಡಿ, ಒಗ್ಗಟ್ಟಿನಲ್ಲಿ ಮಲಯಾಳಿ ಸಂಘಟನೆ ಮುಂದಿದೆ ಎಂದರು. ಸಂಘಟನೆಯಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ. ಮುಂದೆ ಕೂಡ ಯಾರೂ ಬೊಟ್ಟು ಮಾಡದಂತೆ സംഘടനಯನ್ನು ಕೊಂಡೊಯ್ಯುವ ಅಗತ್ಯವಿದೆ ಎಂದು ಅವರು ಕಿವಿಮಾತು ಹೇಳಿದರು. ഏതേ കല്യാണം കഴിഞ്ഞവരുടെ വീട്ടിൽ ഈ സൗന്ദര്യ പിണക്കം എന്ന് പറയുന്നത് തീർച്ചയായിട്ടും ഉണ്ടാവും. അത് വൈകുന്നേരമായി ഒരു 8-9 മണിയാകുമ്പോഴത്തേക്ക് ആ സൗന്ദര്യ പിണക്കം പോകും. പിറ്റേ ദിവസം രാവിലെ പിന്നെ അതാ സാധാരണ മാമൂലി ഇതിലേക്ക് നമ്മൾ വരും. അതേമാതിരിയാണ് ഏതേ സംഘടനയാണോ എങ്കിലും നമ്മുടേത് മാത്രമൊന്നല്ല, ഏതേ സംഘടനയിൽ ചെറിയ പാറലും പോറലൊക്കെ ഉണ്ടാവും. നമ്മുടെ അങ്ങനത്തെ പ്രശ്നങ്ങളൊന്നും ഉണ്ടായിട്ടില്ല. വലിയതായിട്ട് അറിയുന്ന മാതിരി ഒന്നുമില്ല നമ്മുടെ കയ്യില്. നമ്മളെല്ലാരും ഒറ്റക്കെട്ടായി നിന്നിട്ടുണ്ട്. എവിടെയും നമ്മള് പുറത്തുള്ള ആൾക്ക് നമ്മൾ ഇതിനെ പറ്റിയുള്ളത് വിട്ട് കൊടുക്കരുത്. ആ രീതിയിൽ നമ്മളെല്ലാം ഒറ്റ കുടുംബം പറഞ്ഞിട്ട് നമ്മുടെ ഏത് കാര്യങ്ങളുണ്ടെങ്കിലും അതിൽ വന്ന് പങ്കെടുത്ത് നമ്മുടെ പരിപാടി ആരും വിരല് ചൂണ്ടുന്ന മാതിരി കാണിച്ചു കൊടുക്കാതെ തീർച്ചയായിട്ടും ഭംഗിയായിട്ട് നടത്താൻ നിങ്ങളുടെ എല്ലാവരുടെയും സഹകരണം ഉണ്ടാവണം. ಸಂಘದ ಅಧ್ಯಕ್ಷ ಧರ್ಮೇಂದ್ರ ಮಾತನಾಡಿ, ಹೊಟ್ಟೆಪಾಡಿಗಾಗಿ ದುಡಿಯುವ ಸಾಮಾನ್ಯ ಜನರಿಗೆ ಕ್ರೀಡೆಗಳಲ್ಲಿ ಪಾಲ್ಗೊಳ್ಳಲು ಅವಕಾಶವಿಲ್ಲ. ಈ ಹಿನ್ನೆಲೆಯಲ್ಲಿ ನಮ್ಮ ಮಕ್ಕಳಿಗೆ ಶಿಕ್ಷಣದೊಂದಿಗೆ ಕ್ರೀಡಾಕೂಟಗಳಿಗೂ ಅವಕಾಶ ಕಲ್ಪಿಸಬೇಕೆಂದು ಹೇಳಿದರು. ಜೊತೆಗೆ ಸಂಸ್ಕೃತಿಯ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸುವಂತೆ ಅವರು ಕಿವಿಮಾತು ಹೇಳಿದರು. ಈಗ ನಮ್ಮ ವಿದ್ಯಮಾನಗಳು ಬೆಳೀತಲೇ ಬರ್ತಾ ಇದೆ. ಅಂಥದ್ರಲ್ಲಿ ನಮ್ಮ ಮಕ್ಕಳನ್ನು ನಾವು ಅದರ ಪ್ರಕಾರ ಬೆಳೆಸ್ಕೊಂಡು ಬರಬೇಕಾಗಿದೆ. ಅದರ ಜೊತೆಗೆ ನಮ್ಮ ಸಂಸ್ಕೃತಿ, ಆಚಾರ, ವಿಚಾರ ನಮ್ಮ ಮಕ್ಕಳಿಗೆ ತಿಳಿ ಹೇಳಬೇಕಾಗಿದೆ. ಅದಕ್ಕೋಸ್ಕರ ನಾವು ವರ್ಷಕ್ಕೆ ಕೆಲವು ದಿನವಾದರೂ ನಮ್ಮ ಸಂಘಟನೆಯಲ್ಲಿ ತೊಡಗಿ ಮಕ್ಕಳಿಗೆ ನಮ್ಮ ಆಚಾರ, ವಿಚಾರ ತಿಳಿ ಹೇಳುವ ಮೂಲಕ ನಮ್ಮ ಸಂಸ್ಕೃತಿಯನ್ನು ಬೆಳೆಸಿಕೊಳ್ಳೋಣ ಅಂತ ಹೇಳುತ್ತಾ, ಇಂದಿನ ಈ ಕ್ರೀಡೆಯಲ್ಲಿ ನಾವು ಮಕ್ಕಳೊಂದಿಗೆ ಮಕ್ಕಳಾಗಿ ಇಂದಿನ ಕ್ರೀಡೆಯನ್ನು ಅತ್ಯಂತ ಯಶಸ್ವಿಯಾಗಿ ಮಾಡೋಣ. ಇದೇ ಸಂದರ್ಭ ಅತಿಥಿಗಳು ಕ್ರಿಕೆಟ್ ಆಟದ ಮೂಲಕ ಕ್ರೀಡಾಕೂಟಕ್ಕೆ ವಿದ್ಯುಕ್ತ ಚಾಲನೆ ನೀಡಿದರು. ವೇದಿಕೆಯಲ್ಲಿ ಹಿಂದೂ ಮಲಯಾಳಿ ಸಂಘದ ಮಹಿಳಾ ಅಧ್ಯಕ್ಷೆ ಲತಾ ರಾಜನ್ ಉಪಸ್ಥಿತರಿದ್ದರು. ಸಮುದಾಯ ಬಾಂಧವರು ವಿವಿಧ ಕ್ರೀಡಾ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡರು.